ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡಗೆ ಇಂದಿನಿಂದ ಮನೆಯೂಟ ಸಿಗೋ ಸಾಧ್ಯತೆ ಇದೆ. ಪವಿತ್ರ ಗೌಡಗೆ ಮನೆಯೂಟ ನೀಡಲು ಕೋರ್ಟ್ ಅನುಮತಿ ಕೊಟ್ಟಿದೆ. ಜೈಲಲ್ಲಿ ಕೆಲ ಪ್ರಕ್ರಿಯೆ ಮುಗಿಸಬೇಕಾಗಿರೋದ್ರಿಂದ ಇಂದು ಅಥವಾ ನಾಳೆ ಮನೆಯೂಟ ಸಿಗೋ ಸಾಧ್ಯತೆ ಇದೆ. ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿರುವ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಮೈಲಾರ ಲಿಂಗೇಶ್ವರ ರಂಗಪ್ಪ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಎಸ್ಪಿ ನಿರ್ಲಕ್ಷ್ಯದಿಂದಲೇ ಬ್ಯಾನರ್ ಗಲಾಟೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಪಿಯಾಗಿ ಪವನ್ ನಜೂರ ಅಧಿಕಾರ ಸ್ವೀಕರಿಸಿದ 7 ಗಂಟೆಯಲ್ಲೇ ಘರ್ಷಣೆ ನಡೆದು ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಘಟನೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಸರ್ಕಾರ ಎಸ್ಪಿ ಪವನ್ ಅವರನ್ನ ಅಮಾನತು ಮಾಡಿದೆ. ಬ್ಯಾನರ್ ಗಲಾಟೆಯಿಂದ ಉದ್ವಿಗ್ನಗೊಂಡಿದ್ದ ಬಳ್ಳಾರಿ ನಗರದ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಾಲ್ಮೀಕಿ ವೃತ್ತ, ಜನಾರ್ದನ್ ರೆಡ್ಡಿ ಮನೆ ಸೇರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ತನಿಖೆಯನ್ನ ಸರ್ಕಾರ ಚುರುಕುಗೊಳಿಸಿದೆ. ಪೊಲೀಸರು ವಶಕ್ಕೆ ಪಡೆದ 5 ಗನ್, ಬುಲೆಟ್ ಕವರ್ಗಳನ್ನು ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಬೆಂಗಳೂರಲ್ಲಿ ನಿಂತಿದ್ದ ಯುವತಿಯರ ಜೊತೆಗೆ ಯುವಕರು ಅನುಚಿತ ವರ್ತನೆ ತೋರಿದ್ದಾರೆ. ಹೊಸ ವರ್ಷದ ವೇಳೆ ಕುಡಿದ ಮತ್ತಲ್ಲಿ ಯುವಕರು ಈ ಕೃತ್ಯ ಎಸಗಿದ್ದಾರೆ. ಅಲ್ಲದೆ ಪ್ರಶ್ನಿಸಿದ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಸಿದ್ಧಗಂಗಾ ಮಠದ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಠ ಸ್ಪಷ್ಟನೆ ಕೊಟ್ಟಿದ್ದು, ಮಠದ ಹೆಸರಲ್ಲಿ ಬಂಜೇತನಕ್ಕೆ ಔಷಧಿ ಹೆಸರಲ್ಲಿ ದಂಧೆ ನಡೆಸಲಾಗ್ತಾ ಇದೆ. ದೇಣಿಗೆ ಸಂಗ್ರಹಕ್ಕೆ ಮಠದಿಂದ ಯಾರನ್ನೂ ನೇಮಿಸಿಲ್ಲ ಅಂತ ತಿಳಿಸಿದೆ. ಕಲಬುರಗಿ ಜೈಲಿಗಿಂದು ಕಾರಾಗೃಹ ಇಲಾಖೆಯ ಮುಖ್ಯಸ್ಥ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಕೈದಿಗಳ ರಾಜಾತಿಥ್ಯದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಾದ ಬಳಿಕ ಕಲಬುರಗಿ ಕಮಿಷನರ್ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನೂತನ ಮೇಲ್ಸೇತುವೆಗೆ ನಿರ್ಮಾಣ ಚಾಲನೆ ನೀಡಲಾಗಿದೆ. ಸೇತುವೆ ನಿರ್ಮಾಣದ ಬಳಿಕ 500 ಮೀಟರ್ ದೂರಕ್ಕೆ 7 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ತಾ ಇದ್ದ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದೆ. ಉಡುಪಿ ಜಿಲ್ಲೆಯ ಕಾಪುವಿನ ಹೆಜಮಾಡಿ ಸಮುದ್ರ ತೀರಕ್ಕೆ ರಾಶಿ ಬೂತಾಯಿ ಮೀನುಗಳು ಬಂದಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ ವೇಳೆ ಲಕ್ಷಾಂತರ ಮೀನುಗಳು ತೀರ ಪ್ರದೇಶಕ್ಕೆ ಬಂದಿವೆ. ಕೈಗೆ ಸಿಕ್ಕ ಮೀನುಗಳನ್ನು ಹಿಡಿದು ಸ್ಥಳೀಯರು ಖುಷಿಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನ ಭಾಗೀರಥಪುರದಲ್ಲಿ ಕಲುಷಿತ ನೀರು ಸೇವಿಸಿ ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. 200ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2456 ಜನರಲ್ಲಿ ವಾಂತಿ ಮತ್ತು ಭೇದಿ ಕಾಣಿಸಿಕೊಂಡಿದೆ. ತಿರುಪತಿಯ ಟಿಟಿಡಿ ದೇವಸ್ಥಾನದಲ್ಲಿ ಭದ್ರತಾ ವೈಫಲ್ಯವಾಗಿದೆ. ಕುಡುಕನೊಬ್ಬ ಗೋವಿಂದರಾಜಸ್ವಾಮಿ ದೇಗುಲದ ಗೋಪುರ ಏರಿ ಕಲಶ ಕೀಳಲು ಯತ್ನಿಸಿದ್ದಾನೆ. 3 ಗಂಟೆಗಳ ಕಾಲ ಸರ್ಕಸ್ ಮಾಡಿ ಕುಡುಕನನ್ನ ಕೆಳಗಿಳಿಸಲಾಗಿದೆ. ಬಾಂಗ್ಲಾ ಆಟಗಾರ ಮುಸ್ತಾಫಿಜೂರ್ ಕೈ ಬಿಡುವಂತೆ ಕೆಕೆಆರ್ಗೆ ಬಿಸಿಸಿಐ ಸೂಚನೆ ಕೊಟ್ಟಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹಿನ್ನೆಲೆಯಲ್ಲಿ ಮುಸ್ತಾಫಿಜೂರ್ ಖರೀದಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ನ್ಯೂಜಿಲೆಂಡ್ ವಿರುದ್ಧದ 3 ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿಗೆ ಇಂದು ಟೀಂ ಇಂಡಿಯಾ ಆಯ್ಕೆ ನಡೆಯಲಿದೆ. ರಿಷಬ್ ಪಂತ್, ಮೊಹಮ್ಮದ್ ಸಿರಾಜ್ಗೆ ಅವಕಾಶ ಸಿಗುತ್ತಾ ಎಂಬುದು ಕುತೂಹಲ ಕೆರಳಿಸಿದೆ. ಜನವರಿ 11ರಂದು ವಡೋದರಾದಲ್ಲಿ ಮೊದಲ ಪಂದ್ಯ ನಡೆಯಲಿದೆ.